ಜೈ ಜೈ ಶ್ರೀರಾಮ್. ಇವಾಗ ಜಸ್ಟ್ ಆಕ್ಸಿಡೆಂಟ್ ಆತಂತ್ರಿ, ಇಲ್ಲಿ ನೋಡಿ ಬರುವಂತ ಹೇಳಿರಿ. ಇದೆ ವಾರಣಾಸಿ ರೋಡ್ ಇದೆ. ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿಂದ ನಮ್ಮದು 3ನೇ ದಿನ. ನಿನ್ನೆ ಬಿಜಾಪುರದಿಂದ ನಾಗ್ಪುರಕ್ಕೆ ಬಂದಿದ್ದು. ಇವತ್ತು ನಾಗ್ಪುರಿಂದ ವಾರಣಾಸಿಗೆ ಹೊಂಟವು. ಈಗ ಜಸ್ಟ್ ರೂಮ್ ಗೀಮ್ ಚೆಕ್ಔಟ್ ಮಾಡ್ಕೊಂಡು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಚೈನ್ ಲೂಬ್ ಮಾಡ್ಕೊಂಡು ಬೆಳಿಗ್ಗೆ ನಮ್ಮದು ಕೆಲಸ ಅಂದ್ರೆ ಇದು ಒಂದೇ ರೀ, ದೊಡ್ಡ ಕೆಲಸ. ಬೆಳಿಗ್ಗೆ ಕೈಯೆಲ್ಲ ಆಯಿಲ್ ಮಾಡ್ಕೊಂಡು ಚೈನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಚೈನ್ ಎಲ್ಲ ಲುಬ್ರಿಕೇಶನ್ ಮಾಡ್ಕೊಂಡು ಇಲ್ಲಿಂದ ಈಗ ರೂಮ್ ಚೆಕ್ಔಟ್ ಮಾಡತ್ತವು. ಇವತ್ತು ಅರೌಂಡ್ ಇಲ್ಲಿಂದ ವಾರಣಾಸಿ 750 ಕಿಲೋಮೀಟರ್ಸ್ ಐತಿ. ಬಟ್ ಇವತ್ತು ಲೇಟ್ ಭಾಳ ಆಯ್ತು, ನಿನ್ನೆಕ್ಕಿಂತ ಲೇಟ್ ಆಯ್ತು ಇವತ್ತು ಬಿಡಾಕ. ಬಟ್ ಯಾವಾಗ ಹೋಗಿ ಮುಟ್ತು ಗೊತ್ತಿಲ್ಲ. ನೈಟ್ 9-10 ಗಂಟೆ ಆಗ್ಬೋದು. ನಿನ್ನೆಕ್ಕಿಂತ ಲೇಟ್ ಆಗೈತಿ. ನಿನ್ನೆ 6 ಗಂಟೆಗೆ ಬಿಟ್ಟಿದ್ದು ಬಿಜಾಪುರ. ಬಟ್ ಇವತ್ತು 7 ಗಂಟೆ ಆಯ್ತು. ಇನ್ನು ನಾಷ್ಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಕ್ಕೆ ಲೇಟ್ ಆಗ್ತೈತಿ. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತು ನಿಮ್ಗೆ. ಹಾಯ್ ಎಲ್ಲರಿಗೂ. ಜಸ್ಟ್ ಬಿಟ್ಟು ನೋಡ್ರಿ ಇಲ್ಲಿಂದ ನಾಗ್ಪುರಿಂದ. ಪೆಟ್ರೋಲ್ ಒಂದು ಹೊಡ್ಕೊಳತೈತಿ, ಪೆಟ್ರೋಲ್ ಖಾಲಿಗೈತಿ. ನೆಕ್ಸ್ಟ್ ಪೆಟ್ರೋಲ್ ಒಂದು ಹಾಕೋಬೇಕೀಗ. ಬಟ್ ನೋಡೋಣ, ಪವರ್ ಪೆಟ್ರೋಲ್ ಎಲ್ಲಿ ಸಿಗುತ್ತೆ, ಪ್ರಾಬ್ಲಮ್ ಐತಿ. ನಾಗ್ಪುರ ಸಿಟಿ ಒಳಗೆ ಇನ್ನೂ ಅದು ನೋಡ್ರಿ, ನಾಗ್ಪುರ ಸಿಟಿ ಎಂಟ್ರ್ ಐತಿ ಇನ್ನು. ಅದೇ ನಿಮಗೆ ನಾ ಹೇಳಿದಂಗೆ ನಾಗ್ಪುರ ಸಿಟಿ ಮಾತ್ರ ಎಷ್ಟು ಡೆವಲಪ್ ಐತಿ ಅಂದ್ರೆ ಹೆವಿ ಡೆವಲಪ್ ಐತ್ರಿ. ನಮ್ಮ ಬೆಂಗಳೂರದಾಗೂ ಈ ಥರ ಬ್ರಿಡ್ಜ್ ಐತಿ ಕರೆ, ಬಟ್ ಇಷ್ಟು ಡೆವಲಪ್ ಮಾಡಿಲ್ಲ ಅಲ್ಲಿ ಆ್ಯಕ್ಚುಲಿ. ಮಹಾರಾಷ್ಟ್ರದಾಗ ಏನು ಚಲೋ ಐತಲ್ಲೋ ಗೊತ್ತಿಲ್ಲರಿ ನನಗೆ. ಬಟ್ ಸೊಲ್ಲಾಪುರದಿಂದ ನಾಗ್ಪುರ ತನಕ ರೋಡ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಎಲ್ಲೂ ಒಂದು ಕಡೆನೂ ಕೆಟ್ಟಿಲ್ಲ, ಏನೂ ಇಲ್ಲ. ರೋಡ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಐತಿ. ಅಲ್ಲಿಂದ ಇಲ್ಲಿ ಬಂದವು ನಾವು, ಒಂದು ಕಡೆನೂ ಒಟ್ಟು ಡ್ಯಾಮೇಜ್ ಇರಲಿಲ್ಲ. ರೋಡ ಚಲೋ ಐತಿ. ಒಟ್ಟು ರೋಡ್ದೊಂದು ಮಸ್ತ್ ಮಾಡಿದಾರ ಮಹಾರಾಷ್ಟ್ರ ಒಳಗೆ, ಬೆಸ್ಟ್ ಐತಿ. हाँ उधर जो एक मिनट देखते कितना है इसमें. 910 करो. 910 910 को करो. हाँ 910.
कैश कर पे फोन पे नहीं फोन पे आहे तो नाही आज माहिती नाही ऑनलाईन आजपासून बंद होईल. स्कॅनर नाही इधर स्कॅनर आहे पण माहित नाही चालू आहे की नाही आहे आज. हां कारण हां की 10 तारखेपासून म्हणत होते बंद होणार आहे म्हणून. ठीक आहे कॅश देतो मग 9-10 ಹಾಕಿದ್ನಂದ್ರೆ ಎಷ್ಟು ಲೀಟ್ರ್ ಬಂತು 8 ಲೀಟ್ರ್ ಬಂತು बोलो जी 10 ರೂಪಾಯಿ ಪೆಟ್ರೋಲ್ ಹಾಕೊಂಡ ಹೊಂಟು ನೋಡ್ರಿ ಈಗ ಮತ್ತೆ ವರ್ನಾಶಿ ನಾನ್ ಸ್ಟಾಪ್ ಒಂದು 100-150 ಕಿಲೋಮೀಟರ್ ಹೊಡಿಬೇಕೀಗ ಬಿಸಿಲು ಮಾತ್ರ ಈಗ ಬಿಸಿಲು ಸ್ಟಾರ್ಟ್ ಆಗಿದ್ದು ಫುಲ್ಲ ನೈಟ್ ಬೆಳಿಗ್ಗೆ ಒಂದು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಬ್ಲಾಗ್ದಾಗ ಹೇಳ್ತೇನೆ ನಾನು ನಾಳೆ ಬ್ಲಾಗ್ದಾಗ ಅಂತ ಅದೇನಂತಂದ್ರೆ ನಾವು ಇಲ್ಲಿಂದ ಹೋದು ಲೇಟ್ ಆಗಿ ಸ್ವಲ್ಪ ರೂಮ್ ಹುಡುಕಾಡತ್ತಿದ್ದು ನಾವು ನಮ್ಗೆ 1500 ಈ ಥರ ರೂಮ್ ಸಿಗತ್ತಿದ್ದು ಅದಕ್ಕೆ ಒಂದು ಕಡೆಯಲ್ಲಿ ಹಂಗೆ ಹುಡುಗರು ನಿಂತಿದ್ರು ಅವ್ರನ್ನ ಕೇಳಿದ್ರು ಜಸ್ಟ್ ನಾವು ರೂಮ್ ಎಲ್ಲಿ ಸಿಗ್ತಾವಂತ ಅದಾದ್ಮೇಲೆ ಅವ್ರು ಹೇಳಿದ ಕಡೆ ಏನು ಮಾಡಲಿಲ್ಲ ನಾವು ಆ್ಯಕ್ಚುಲಿ ಅಲ್ಲಿ ರೂಮ್ ಮಾಡಿದ್ದು ನಾವು ಫಿಕ್ಸ್ ಮಾಡಿದ್ದು ಆಮೇಲೆ ಇವ್ರು ನಮ್ದು ಬೈಕ್ ಕೆಳಗೆ ಇತ್ತಲ್ಲ ಅಲ್ಲಿ ಕೆಳಗಿದ್ದ ಕೂಡಲೇ ಇವ್ರು ಏನಂತಾರೋ ಇಲ್ಲ ನಿಮ್ಗೆ ನಾವು ರೂಮ್ ನೋಡಿದ್ವು ಬರ್ರಿ ಅಂತೇಳಿ ಒಂದು 3-4 ಜನ ಹುಡುಗರು ಇದ್ರು ಫುಲ್ ಡ್ರಿಂಕ್ಸ್ ಮಾಡಿದ್ರು ಇಲ್ಲ ನಿಮ್ಗೆ ನಾವು ರೂಮ್ ನೋಡಿದ್ವು ಅಲ್ಲಿ ಕ್ಯಾನ್ಸಲ್ ಮಾಡಿ ಬರ್ರಿ ಅಂತೇಳಿ ಬ್ಯಾಗಿಗೆ ಎಲ್ಲ ಎಳೆದಾಡತ್ತಿದ್ರು ಅವ್ರು ಆ್ಯಕ್ಚುಲಿ ಅದಾದ್ಮೇಲೆ ಅಲ್ಲಿ ಲಾಡ್ಜ್ ಮಾಡಿದ್ವಿಲ್ಲ ಅದು ಓನರ್ ಬಂದ ಯಾಕೋ ಅವ್ರಿಗೆ ಇದು ಮಾಡತ್ತಾರೆ ಅಂತ ಕೇಳಿದ ಇಲ್ಲ ನಾವು ಕರ್ಕೊಂಡು ಹೋಗೋರನ್ನ ಕ್ಯಾನ್ಸಲ್ ಮಾಡಿ ರೂಮ್ ಅಂತ ಅವಂಗೂ ಅವಾಜ್ ಹಾಕಿದ್ರಿ ಅವ್ರ ಆಮೇಲೆ ಅವಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ರವ್ರ ಇಲ್ಲ ಭಾಳ ಕಾಡತ್ತಿದ್ರು ಒಂದು 15 ನಿಮಿಷ ಆದರೂ ನಮಗೆ ಇಲ್ಲ ನಮ್ಮ ಜೊತೆನೇ ಬರ್ರಿ ನೀವು ಅಯೋಧ್ಯೆಗೆ ಹೊಂಟಾರಿ ನಿಮ್ಮ ಸೇವೆ ಮಾಡ್ಬೇಕು ನಾವು ಮನೆ ಕರ್ಕೊಂಡು ಹೋಗೋ ರೂಮ್ ನಾವು ಮಾಡಿಸ್ತೇವೆ ಹಿಂಗೆಲ್ಲ ಹೇಳತ್ತಿದ್ರು ಅವ್ರು ನೀವೇನು ರೊಕ್ಕ ಕೊಡ್ಬೇಡ್ರಿ ಅಂತ ಬಟ್ ಫುಲ್ ಡ್ರಿಂಕ್ಸ್ ಮಾಡಿದ್ರು ನೀವು ಹೋದಾಗ ಹುಷಾರ ಅಲ್ಲಿ ಅವ್ರನ್ನೂರನ್ನ ಕೇಳೋಕ್ಕಿಂತ 100 ರೂಪಾಯಿ 200 ರೂಪಾಯಿ ವಿಚಾರ ಮಾಡೋಕ್ಕಿಂತ ಸುಮ್ಮ ಮಾಡಿ ಎಷ್ಟೋ ಖರ್ಚು ಮಾಡಿರ್ತಾವಂತ ಟ್ರಿಪ್ಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಹೋದ್ರೆ 200 ರೂಪಾಯಿ ಎಕ್ಸ್ಟ್ರಾ ಹೋದ್ರೆ ಏನು ಆಗಂಗಿಲ್ಲ ಸೊ ರೂಮಿನ ವಿಷಯದಾಗ ಬಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿರಿ ಯಾಕಂದ್ರೆ ಒಂದು ನೈಟ್ ಎಲ್ಲ ಅಲ್ಲೇ ಇರ್ತೀವಿ ನಾವು ಬಟ್ ಅವ್ರು ನಮ್ಗೆ ಏನೂ ಮಾಡ್ಬೋದು ಗಾಡಿನೂ ಪಾರ್ಕಿಂಗ್ನೂ ಇರಬೇಕು ಬೈಕ್ ಪಾರ್ಕಿಂಗ್ ಇರ್ತಿಲ್ಲ ಚಲೋ ಇದ್ದಲ್ಲಿ ಮಾಡಿರಿ ಯಾಕಂದ್ರೆ ಭಾಳ ಪ್ರಾಬ್ಲಮ್ ಐತಿ ನೈಟ್ ಎಲ್ಲ ಅಲ್ಲೇ ಇರ್ತೀವಲ್ಲ ಸೊ ಅದಕ್ಕೆ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶಕ್ಕೆ ಎಂಟ್ರಿ ಆಗೋ ಬಾರ್ಡರ್ದಾಗ ಐತಿದೆ ಆ್ಯಕ್ಚುಲಿ 40 ಕಿಲೋಮೀಟರ್ಸ್ ಐತಿದ ಇಲ್ಲಿ ನೀವು ಯಾವುದಕ್ಕೆ ಸೈಡ್ ಪ್ಲೇಟ್ ಹಾಕಿದಾರೆ ಗ್ರೀನ್ ಕಲರ್ ಅಂದ್ರೆ ಒಳಗಿನ ಪ್ರಾಣಿದು ಹೊರಗೆ ಬರಬಾರ್ದಲ್ಲ ರೋಡ್ನಾಗದು ಬಂದು ಆಕ್ಸಿಡೆಂಟು ಆಗ್ತಾವೆ ಅದು ಇದಂತೆ ಪ್ರಾಬ್ಲಮ್ ಆಗ್ತಾವೆ ಅಂತೇಳಿ ಹಾಕಿಬಿಟ್ಟಾರೆ ಅದನ್ನು ಬಟ್ ಭಾರಿ ಚಂದ ಅನ್ಸಾಯ್ತು ಅದು ರೋಡಿಗೆ ಮಸ್ತ್ ಇಲ್ಲಿ ಸ್ವಲ್ಪ ಕೋಲ್ಡ್ ಐತಿ ಇಲ್ಲಿ ಬಿಸಿಲು ಇದ್ರೂ ಚಲೋ ಅನ್ಸಾಯ್ತು अयोध्या राम मंदिर हाँ कर्नाटक से आया भैया हाँ भैया कर्नाटक से कर्नाटक पे हाँ वीडियो बन रहे हैं अभी यूट्यूब में आते हैं हाँ इधर आइडिया देखो भाई और हम
ಕ್ಯಾಶುವಲ್ ಆಗಿ ಮಾತಾಡ್ಸ್ತಾರ ಅಂತ ಅನ್ಕೋತಿದ್ವಿ, ಬಟ್ ಅವ್ರ ಫೋಟೋ ತಕೊಂಡು ಸ್ಟಾಪ್ ಮಾಡಿರಿ ಮುಂದೆ ಅನ್ನತ್ತಾರು. ಇಲ್ಲೆಲ್ಲಿ ಜಾಗ ಇಲ್ರಿ ತರ್ಬೇಕ, ಇಲ್ಲಿ ಮುಂದೆ ಹೋಗಿ ತರಬಂತ ಹೇಳಿದಾರೆ ಅವ್ರ. ಇಲ್ಲಿ ಮುಂದೆ ಜಾಗ ಐತಂತ. ಅವ್ರು ರೋಡ್ ಗೊತ್ತಿದ್ದವ್ರು ಇರ್ಬೋದು, ಮೇ ಬಿ ಲೋಕಲ್ಸ್ ಇರ್ಬೋದು ಅವ್ರ. ನೋಡೋಣ ಅಲ್ಲಿ ಮುಂದೆ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿಲ್ಲ ಅಂದ್ರೆ ಪಾಪ ಅವ್ರಿಗೂ ಬೇಜಾರಾಗ್ತೈತಿ, ನಮ್ಮದು ಟೈಮ್ ವೇಸ್ಟ್ ಆದ್ರಾಗಲಿ. ನಾನು ಹೋಗಿ ಮುಂದೆ ಸ್ಟಾಪ್ ಮಾಡ್ತೀನಿ. ಅಲ್ಲೇ ಬರೀ ಫೋಟೋ ತಗೊಂಡು ಫೋಟೋದು ತಗೊಂಡು ನೋಡ್ರಿ. ಪಾಪ ಬೈಕ್ ಮೇಲೂ ಕುಂತು ಫೋಟೋ ತಗೋತಾರೆ ನೋಡ್ರಿ. ಬಟ್ ಅವ್ರು ಏನೊಂದು ಫೋಟೋ ತಗೊಂಡ್ರೆ ಏನಾಗಂಗಿಲ್ಲ, ನಮ್ದೇನು ಟೈಮ್ ವೇಸ್ಟ್ ಆಗಂಗಿಲ್ಲ ಭಾಳ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಚಲೋ ಭಯ್ಯ, ಬಾಯ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಬೈಕ್ ಮುಗಿಸಿದ್ರು ಚಲೋ ಆತ್ರಿ. ಪಾಪ ಅವರು ಖುಷಿ ಆದರು, ನಮಗೂ ಖುಷಿ ಆಯ್ತು. ಫೋಟೋ ಗಿಟೋ ಎಲ್ಲ ತೊಗೊಂಡ್ರು. ಬಟ್ ಭಾರಿ ಚಂದ ಮಾತಾಡ್ಸಿದ್ರೆ ನಮಗಂತೂ ಖುಷಿ ಆಯ್ತು. ಇವಾಗ ಜಸ್ಟ್ ಆಕ್ಸಿಡೆಂಟ್ ಆತಂತ್ರಿ, ಇಲ್ಲಿ ನೋಡಿ ಬರು ಅಂತ ಹೇಳಿರಿ. ಇದೆ ವಾರಣಾಸಿ ರೋಡ್ ಇದೆ. ಓಹೋ ಬಾಜಿ ಗಾಡಿ ಬಿದ್ದೈತೆ ಅನಿಸ್ತೈತ್ರಿ. ಬಟ್ ಅದನ್ನ ಮತ್ತೆ ಎತ್ತಿದಾರು ಇದರಿಂದ. ಪೂರಾ ಬಾಜಿ ಗಾಡಿನೇ ಬಿದ್ದೈತಿಲಿ. ನೋಡ್ಬೋದು ನೀವು, ಚೀಲಾಗಿಲ್ಲ ಬಾಜಿವ. ಮಿರ್ಚಿ ಇಲ್ಲಂದ್ರೆ ಒಂದು 10-12 ಎಕ್ಸಿಡೆಂಟ್ ನೋಡಿದ್ದೆ ನಾವು. ಬಟ್ ಅವೆಲ್ಲ ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ. ಸ್ಪೀಡ್ ಇದ್ದು ನನ್ನ ಗಾಡಿ, ಬೈಕ್ ಸ್ಪೀಡ್ ಇತ್ತು. ಸೊ ಭಾಳ ಅಂದ್ರೆ ಭಾಳ ನಮ್ದು ಕರ್ನಾಟಕದಾಗ ಇಷ್ಟು ಗಾಡಿ ಇರಂಗಿಲ್ಲ ರೀ. ಇಲ್ಲಿ ಇಷ್ಟು ಹೆವಿ ವೆಹಿಕಲ್ ಇರ್ತಾವಂದ್ರೆ, ಹೆವಿ ಅಂದ್ರೆ ಹೆವಿ, ಎಲ್ಲ ಹೆವಿ ವೆಹಿಕಲ್ನ ಅಂದ್ರೆ ಟ್ರಕ್ಸ್, ಭಾಳ ಟ್ರಕ್ಸ್. ನೀವು ಕಾರು ಸಿಗಂಗಿಲ್ಲ ನೋಡೋಕೆ, ಬೈಕು ಸಿಗಂಗಿಲ್ಲ. ಹಾಯ್ ಹಲೋ ಎಲ್ಲರಿಗೂ. ಈಗ ಜಸ್ಟ್ MP ಎಂಟ್ರ್ ಆದವು ರೀ. ಈಗ ಇಲ್ಲಿ ನಾಷ್ಟ ಮಾಡ್ಬೇಕಂತ ಬಂದು, ಬಟ್ ಇಲ್ಲಿ ಬೆಳಿಗ್ಗೆನ ಸಮೋಸ ಕಚೋರಿ ಐತೆ ಅಂದರು. ಅದಕ್ಕೆ ಊಟನೂ ಸಿಗ್ತೈತೆ ಅಂದರು. ಊಟ ರೆಡಿ ಐತೆ ಅಂದರು. ಅದಕ್ಕೆ ಊಟ ಕಾಜು ಮತ್ತು ಪನ್ನೀರ ಫೋಟೋ ತಪ್ಪೋ ಸಾಹಸ ಮಾಡತ್ತಾರ ಹುಡುಗರ. ಆರ್ಡ್ರ್ ಹಾಕಿದ್ದು ನೋಡ್ರಿ, ಬಂದೈತಿ. ಬಟ್ ನಾವೇನ ಕಾಜು ಪನ್ನೀರ್ ಹಾಕಿದ್ದು, ಬಟ್ ಅದು ಇನ್ನೂ ಲೇಟ್ ಐತೆ ಅಂತ. ಇವ್ರಿಗೆ ಪನ್ನೀರ ಮತ್ತು ಮಟ್ರ ಕೊಟ್ಟರು. ನೋಡೋನು ಟೇಸ್ಟ್ ಮಾಡಿ ಹೆಂಗೆ ಇರ್ತೈತೆ ಅಂತ. ತೋರು ಹಾಕೋ. ಚಪಾತಿ ಅಂತೀವ, ಬಟ್ ಹೋಳಿಗೆ ಹೆಂಗದಾವು ನೋಡೋನು. ಐತಿ, ಟೇಸ್ಟ್ ಐತಿ. ಊಟ ಮಾಡ್ಕೊಂಡು ನೋಡ್ರಿಲ್ಲ, ಬಿಸಿಲು ಮಾತ್ರ ಫುಲ್ ಐತಿ. ಬಟ್ ಆ ಸೈಡ್ ಕಂಪೇರ್ ಮಾಡಿದ್ರೆ, ನಾಗ್ಪುರ್ ಸೈಡ್ದಿಂದ ಆ ಕಡೆ ಮುಂದೆ ಕಂಪೇರ್ ಮಾಡಿದ್ರೆ ಇದು ಬೆಟ್ರ. ಸ್ವಲ್ಪ ಗಿಡ ಅದಾವಲ್ಲ, ಜಂಗಲ್ ಐತಿ, ಸ್ವಲ್ಪ ಕೋಲ್ಡ್ ಐತಿ. ಅಷ್ಟೊಂದು ಏನು ಹೆವಿ ಇಲ್ಲ, ಬೆಟ್ರ್ ಐತಿ ಬಟ್ ಅಲ್ಲಿಗಿಂತ. ಬಟ್ ಕಮ್ಮಿಗೆ ಇತ್ತು, ಬಟ್ ಈಗ ಜೋರು ಬಂತು, ಅದಕ್ಕೆ ಸ್ಟಾಪ್ ಮಾಡಿದ್ವಿ ನಾವು. ಬಯಕ್ ವಾಟರ್ ಬಾಟಲ್ ರೀ, ಕೋಲ್ಡ್ ವಾಟರ್ ಬಾಟಲ್. ಹಾಂ, चलो बारिश अभी आया क्या भैया? बारिश इधर आगे 2 किलोमीटर यहाँ से नहीं। चलूं मैं मोड़ ಯಾರು ಬರಕ್ಕೆ ಹೋಗ್ಬಲ್ರಿ, ರೋಡ್ ಭಾಳ ಹೊಲಸೈತಿ.
ಹೆವಿ ಟ್ರಾಫಿಕ ಮತ್ತು ಒಂದೊಂದು ಸೈಡ್ ಮುಂದೆ ಹೋದಂಗೆ 120 ಕಿಲೋಮೀಟರ್ಸ್ ಸಿಗಲ್ಲ, ಒಂದು 10 ಕಿಲೋಮೀಟರ್ಸ್ ರೋಡ್ ಲೈನ್ ಬರ್ತೈತಿ. ನೈಟ್ ಮಾತ್ರ ಯಾರು ಬರಕ್ಕೆ ಹೋಗ್ಬಿಡ್ರಿ. पेट्रोल कितना है? 2 लीटर छोड़ो भैया। हाँ 2 लीटर। 2 लीटर आएगा हाँ खाली 2 लीटर। हाँ नहीं, मैं पावर डालता है, पावर पेट्रोल नहीं है तो इधर। हाँ वो मिक्स हुआ तो बराबर हुआ था नहीं। 200 का कर दें। हाँ 200 हाँ करो करो ठीक है। ठीक है यार। ಪೆಟ್ರೋಲ್ ಒಟ್ಟು ಸಿಕ್ಕಿರಲಿಲ್ಲ ನನಗೆ. ಒಂದು 60 ಕಿಲೋಮೀಟರ್ಸ್ ಕಂಟಿನ್ಯೂ ಸಿಕ್ಕಿರಲಿಲ್ಲ. ಯಾವ ಪೆಟ್ರೋಲ್ ಪಂಪ್ ಬ್ರ್ಯಾಕಲ್ಲೇ ಗಾಡಿ ಸೆಕ್ಷನ್ ಬೀಳುತ್ತೆ ಮೇಲೆ ಸಿಕ್ತು. ಪವರ್ ಇರಲಿಲ್ಲ, ಅದಕ್ಕೆ ಒಂದು ನಾರ್ಮಲ್ನ ಒಂದು 2 ಲೀಟರ್ಸ್ ಅಷ್ಟೇ ಹಾಕ್ತಾರೆ ಒಂದು ಎಕ್ಚುಲಿಯಲ್ಲಿ. ನೈಟ್ ಮಾತ್ರ ಬರ ಹಲೋ ಎಲ್ಲರಿಗೂ. ಜಸ್ಟ್ ವಾರಣಾಸಿಗೆ ಬಂದ ರೂಮ್ ಮಾಡಿದ್ವು. ಇದೇ ರೂಮ್ ನೋಡ್ರಿ, ನಾನ್ ಎ ಸಿ ಬೇಕಂದ್ರೆ ಮತ್ತೆ 600 ಜಾಸ್ತಿ ಅನ್ನಕತ್ತರು 2 ದಿನಕ್ಕೆ. ಇದು ರೂಮ್ 2 ದಿನಕ್ಕೆ ತೊಗೊಂಡು 1600 ತೊಗೊಂಡ್ರು. ನಾನ್ ಎ ಸಿ ಐತಿ, ಫ್ಯಾನ್ ಐತಿ, ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಆ್ಯಕ್ಚುಲಿ ಜಲ್ದಿ ಬರಬೇಕಾದವ್ರು ಟೈಮ್ ನೋಡ್ರಿ ಎಷ್ಟಾಯ್ತು, 2:30 ಆಯ್ತು. ಇವಾಗ ಬಂದು ರೋಡ್ ಮಾತ್ರ ಭಾಳ ಅಂದ್ರೆ ಭಾಳ ಕೆಟ್ಟ ಹೊಲಸಿತ್ತು. ಯಾರೂ ವಾರಣಾಸಿಗೆ ನೈಟ್ ಒಟ್ಟು ಬರಕ್ಕೆ ಹೋಗ್ಬೇಡ್ರಿ. ಆ ಕಡೆ ಇಲ್ಲಿಂದ ಒಂದು 230 ಕಿಲೋಮೀಟರ್ಸ್ ಅಂತ ಹೇಳಿದ್ನಲ್ಲ, ಹೆವಿ ಅಂದರೆ ಹೆವಿ ಹೊಲಸು ರೋಡ್ ಅದು.